ಹಾಯ್ ಫ್ರೆಂಡ್ಸ್, ಸಿಂಪಲಾಗಿ ಬಿರಿಯಾನಿ ಯಾವ ಥರ ಮಾಡೋದಂತ ಬನ್ನಿ ತೋರಿಸ್ತೀನಿ. 1 ಗ್ಲಾಸ್ ಈರುಳ್ಳಿ ಮತ್ತು ಪೌಡರ್, ಎಣ್ಣೆ, ಹಸಿಮೆಣಸಿನ್ಕಾಯಿ, ಮೊಸರು. ಬನ್ನಿ ಮೊದಲಿಗೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದು ಹಿಡಿ ತಗೊಂಡು ನೀರಲ್ಲಿ ಚೆನ್ನಾಗಿ ನಾನು ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ತೀನಿ. ಬಾಯ್ಲ್ ಮಾಡಿಕೊಂಡು ಬ್ಲ್ಯಾಂಚ್ ಮಾಡ್ಕೊಳ್ತೀನಿ. ಈ ಥರ ನಿಮಗೆ ತುಂಬ ಚೆನ್ನಾಗಿರುತ್ತೆ ಪೇಸ್ಟ್ ಮಾಡೋಕ್ಕೆ. ಇವಾಗ ಇದು ಸ್ವಲ್ಪ ತಣ್ಣಗೆ ಆದ ತಕ್ಷಣ ತಗೊಂಡು ನಾನಿಲ್ಲಿ ಮಿಕ್ಸಿ ಜಾರ್ ಕೂಡ ಹಾಕ್ಕೊಳ್ತೀನಿ. ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡಿ ತುಂಬ ಪೇಸ್ಟ್ ಆಗಿದೆ. ಇವಾಗ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಸಪ್ರೇಟ್ ಹಾಕ್ತೀನಿ ಅಂದರೂ ಕೂಡ ಹಾಕೋಬೋದು. ಶುಂಠಿ ಮತ್ತು ನೆಕ್ಸ್ಟ್ ಬೆಳ್ಳುಳ್ಳಿ ಕೂಡ ನಾನು 8 ಇಂದ 10 ಹೆಸರು ಹಾಕ್ತಾಯಿದ್ದೀನಿ. ಇದು ಕೂಡ ನೀವು ಬೇಕಾದ್ರೆ ಡೈರೆಕ್ಟ್ ಹಾಕ್ತೀನಿ ಅಂದರೆ ಹಾಕ್ಬೋದು. ಇವಾಗ ಪೇಸ್ಟ್ ಆಲ್ರೆಡಿ ಆಗಿದೆ. ಈರುಳ್ಳಿ 2 ದಪ್ಪ ಗಾತ್ರದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಐಟಮ್ಸು. ಇವಾಗ ನೋಡಿ ಬನ್ನಿ, ಇದಕ್ಕೆ 2 ಪೌಡರ್ ಅಂದರೆ ನಾನು ಬಿರಿಯಾನಿ ಪೌಡರ್ ಏನು ಮಾಡ್ಕೊಂಡಿದ್ದೀನಿ, ನಾನು ಆಲ್ರೆಡಿ ವಿಡಿಯೋದಲ್ಲಿ ಸಪ್ರೇಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ತುಂಬ ಟೇಸ್ಟಿಯಾಗಿ ಕೊಡುತ್ತೆ. ಈ ಒಂದು ಪೌಡರ್ ಸಾಕು ನಿಮ್ಮೆಲ್ಲ ಥರದ್ದು ಮಾಡೋಕ್ಕೆ. 1 ಗ್ಲಾಸ್ ಅಕ್ಕಿ, ಅರ್ಧ ಕಪ್ಪಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ, ಈರುಳ್ಳಿ 2, ಮೆಂತ್ಯ ಪುದೀನ ಬೇಯಿಸ್ಕೊಂಡು ರುಬ್ಕೊಂಡಿದ್ದೀನಿ. ಬಿರಿಯಾನಿ ಪೌಡ್ರು ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಉಪ್ಪು, ರುಚಿಗೆ ತಕ್ಕಷ್ಟು, ಕಸೂರಿ ಮೇಥಿ ಸ್ವಲ್ಪ. ಇವಾಗ ಒಂದೇ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ, ಅಕ್ಕಿ ತೊಗೊಂಡಿದ್ದೀನಿ. ಬನ್ನಿ ಚೆನ್ನಾಗಿ ನಾವು 1-2-3 ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಅಕ್ಕಿ ತೊಗೊಂಡು ನೀರು ಬಸ್ಕೊಂಡಿದ್ದೀನಿ. ಇವಾಗ ನಿಮಗೆ ತೋರಿಸ್ತೀನಿ. ಈ ಒಂದು ಗ್ಲಾಸ್ಗೆ 2 ಗ್ಲಾಸಷ್ಟು ನಾನು ನೀರು ತೊಗೊಳ್ತೀವಿ. ನೀವು ನಿಮ್ಮ ಅಕ್ಕಿ ನೋಡ್ಕೊಳ್ಳಿ, ಯಾಕಂದರೆ ಒಂದೊಂದು ಅಕ್ಕಿ ಒಂದೊಂದು ಥರ ನೀರು ಇಡಿಸುತ್ತೆ. ನೀವು ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ನೀರು ಹಾಕಬೇಕಾಗತ್ತೆ, ಒಂದು ಅರ್ಧ ಗ್ಲಾಸಷ್ಟು. ಇವಾಗ ನಾನಿದು ಡೈರೆಕ್ಟಾಗಿ ಮಾಡೋದ್ರಿಂದ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಈ ಪ್ರಮಾಣದಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಈರುಳ್ಳಿ 1-2 ಈರುಳ್ಳಿ ಚೆನ್ನಾಗಿ ಹೆಚ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ. ಇದಕ್ಕೆ ನಾನಿವಾಗ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ ಔಟು. ಇದು ಕೂಡ ನಾನಿವಾಗ ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ 1-2-3 ಸಲ ಚೆನ್ನಾಗಿ ನಿಮಿಷ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ನಿಮಗೆ ಚೆನ್ನಾಗಿ ಬಾಡಿಸೋಷ್ಟು ನಿಮಗೆ ತುಂಬ ರುಚಿ ಬರುತ್ತೆ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನಿವಾಗ 1-2 ನಿಮಿಷ ನಾನು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಡೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ನಾನು ಇವೇನು ಪುದೀನ ಮತ್ತು ಮೆಂತ್ಯ ಸೊಪ್ಪು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಸಿಂಪಲ್ಲೇ ಅದಕ್ಕೆ ನಾನು ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ 8-10 ಬೆಳ್ಳುಳ್ಳಿ, ಶುಂಠಿನೂ ಒಂದು ಸ್ವಲ್ಪ ಹಾಕ್ಕೊಂಡು ಇದು ಒಂದೇ ಸಲ ನಾನು ರುಬ್ಕೊಂಡಿದ್ದೀನಿ. ಬನ್ನಿ ಇವಾಗ ನಾನು ನೀರು ಏನು ತೊಗೊಂಡಿದ್ದೀನಿ ಆ ಮೆಷರ್ಮೆಂಟ್ ನೀರೇ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿರಿಯಾನಿ ಪೌಡರ್ ತುಂಬ ಸುಲಭ. ನೀವು ಮಾಡಿಟ್ಕೊಂಡು ತಿಂಗಳಾನುಗಟ್ಟಲೆ ಎಲ್ಲ ಅನ್ನ ಯಾವ್ದಾದ್ರು ಮಾಡ್ತಿರೋ ಪಲಾವ್ಗಳು ಆ ಪಲಾವ್ಗೆಲ್ಲ ಹಾಕ್ಕೋಬೋದು. ಸ್ವಲ್ಪ ಕಸೂರಿ ಮೇಥಿ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ನಾನಿಲ್ಲಿ ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ, ಮೊಸರು ಹಾಕ್ತಾಯಿದ್ದೀನಿ. ಇದು ಒಂಥರ ಬೇರೆ ಥರ ರುಚಿ ಕೊಡುತ್ತೆ ನಿಮಗೆ, ದೊನ್ನೆ ಬಿರಿಯಾನಿ ಥರ. ನಾನು 2-3 ನಿಮಿಷ ಚೆನ್ನಾಗಿ ಜಾಸ್ತಿ ಕದರಿಸ್ಬಾರ್ದು, ಅಕ್ಕಿ ಒಡೆದೋಗ್ಬಿಡುತ್ತೆ. ಒಂದ್ಸರಿ ನೀರು ಬಾಯ್ಲ್ ಆದ ತಕ್ಷಣ ನಾನು ಅಕ್ಕಿನೂ ಕೂಡ ಹಾಕಿಬಿಟ್ಟು ಒಂದ್ಸಲಿ ಹಾಕಿ ಕ್ಲೋಸ್ ಮಾಡಿಟ್ಬಿಡ್ತೀನಿ. ನೋಡಿ ಇವಾಗ ಎಷ್ಟು ಬೇಗ ಒಂದು 15 ನಿಮಿಷದಲ್ಲಿ ನಿಮಗೆ ಬಿರಿಯಾನಿ ಸಿಂಪಲಾಗಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.